ದಗಡಿ ಸೊಪ್ಪು ಮೊದಲು ಇದರ ಬೆನಿಫಿಟ್ಸ್ನ ಹೇಳ್ಬಿಡ್ತೀನಿ. ಯಾವುದೇ ಒಂದು ತೇವಾಂಶ ಅಗತ್ಯವಿಲ್ಲದೆ ಬೆಳೀತಕ್ಕಂಥ ಸೊಪ್ಪಿದು. ಇದು ಭಾರತದಲ್ಲಿ ಹೆಚ್ಚಾಗಿ ಬೆಳೆಯುವ ಒಂದು ಔಷಧೀಯ ಸಸ್ಯ ಅಂತಲೂ ಕೂಡ ಹೇಳ್ಬೋದು. ಗ್ರಾಮೀಣ ಭಾಗಗಳಲ್ಲಂತೂ ಇದನ್ನು ದಾಗಡಿ ಬಳ್ಳಿ ಅಥವಾ ಕಾಗೆ ಬಳ್ಳಿ, ಪಾತಾಳಗಾರುಡಿ, ಜಲಜಮನಿ ಅಂತ ಕೂಡ ಕರೀತಾರೆ. ಈ ಬಳ್ಳಿಯ ಎಲೆಗಳು ನೀರಿನಲ್ಲಿ ನೆನೆಸಿದಾಗ ಜೆಲ್ಲಿಯಂತೆ ಕೂಡ ಬದಲಾಗುತ್ತೆ. ನ್ಯಾಚುರಲ್ ಆಗಿ ಈ ಬಳ್ಳಿಯ ಎಲೆನ ಜೆಲ್ಲಿ ಕೂಡ ತಯಾರಿಸಲು ಕೂಡ ಬಳಸ್ತಾರೆ. ಉದರ ಸಂಬಂಧಿ ಸಮಸ್ಯೆಗಳಿಗೆ ಇದರ ಎಲೆಯ ಕಷಾಯ ಕೂಡ ಮಾಡಿ ಬೇದಿ, ಅಜೀರ್ಣ ಮತ್ತು ಹೊಟ್ಟೆ ನೋವುಗಳು ನಿವಾರಿಸಲು ತುಂಬಾ ಹೆಲ್ಪ್ ಮಾಡುತ್ತೆ. ಬಾಡಿ ಹೀಟ್ ಕೂಡ ಕಡಿಮೆ ಮಾಡುತ್ತೆ, ಅಂದರೆ ದೇಹವನ್ನು ತಂಪಾಗಿಡುತ್ತೆ. ಚರ್ಮದ ರಕ್ಷಣೆಗೆ ಕೂಡ ಇದು ರಾಮಬಾಣ. ದಗಡಿ ಸೊಪ್ಪಿನ ಎಲೆಯ ಪೇಸ್ಟನ್ನು ಚರ್ಮದ ತುರಿಕೆಗೆ ಹಚ್ಚಲಾಗುತ್ತೆ. ಈ ಸೊಪ್ಪಿನಿಂದ ನಾವಿವಾಗ ಉತ್ಕ ಮುದ್ದಿನ ತಯಾರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಬೌಲ್ನಷ್ಟು ಬೇಳೆನ ವಾಶ್ ಮಾಡಿಕೊಂಡು ತಗೋಬೇಕು. ಈ ದಗಡಿ ಸೊಪ್ಪನ್ನು ಆಲ್ರೆಡಿ ಕ್ಲೀನ್ ಮಾಡ್ಕೊಂಡು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಈ ಸೊಪ್ಪಿನ ಜೊತೆಗೆ ನಾನಿಲ್ಲಿ ಗೊರ್ಜಿ ಸೊಪ್ಪನ್ನು ಸ್ವಲ್ಪ ತಗೊಂಡಿದ್ದೀನಿ. ಜೊತೆಗೆ ಒಂದು ಹಿಡಿಯಷ್ಟ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಈ ದಗಡಿ ಸೊಪ್ಪನ್ನು ಒಂದೇ ಕೂಡ ಮಾಡ್ಬೋದು, ಸೊಪ್ಪು ಇರೋದ್ರಿಂದ ಹಾಕ್ತಾ ಇದ್ದೀನಿ. ಈ ಬೇಳೆ ಕೂಡ ವಾಶ್ ಮಾಡ್ಕೊಂಡಾಗಿದೆ. ಇದಕ್ಕೆ ಅಗತ್ಯ ಇರುವಷ್ಟನ್ನು ನೀರನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಎಣ್ಣೆ, ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ಕೋಬೇಕು. ನಾನಿಲ್ಲಿ ಸೊಪ್ಪನ್ನು ಒಟ್ಟಿಗೆ ಹಾಕ್ತಾ ಇಲ್ಲ, ಮೊದಲು ಈ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ಒಟ್ಟಿಗೆ ಹಾಕಿದರೆ ಸೊಪ್ಪು ಭಾಳ ಬೇಯುತ್ತೆ ಅಂತ ಅಷ್ಟೇ. ನೋಡಿ, ಲಿಡ್ನ ಕ್ಲೋಸ್ ಮಾಡಿ ಇವಾಗ 1 ರಿಂದ 2 ವಿಸಲ್ ಕೂಗಿಸ್ಕೋಬೇಕು. ಸೊಪ್ಪು ಕೂಡ ವಾಶ್ ಮಾಡಿ ಆಗಿದೆ. ಇವಾಗ ಈ ಸೊಪ್ಪು ಕುಕ್ಕರಿಗೆ ಹಾಕೋದ್ರಿಂದ ಬೇಗ ಕರಗುತ್ತೆ ಅಂತ ಅಷ್ಟೇ. ನಂತರ ನಾನಿಲ್ಲಿ 3 ಬದನೆಕಾಯಿನ ಫ್ರೈ ಮಾಡಿ ಕೂಡ ಇಟ್ಟಿದ್ದೀನಿ, ಅಂದರೆ ಸಿಪ್ಪೆ ಸಮೇತ ಸುಟ್ಟು ಇಟ್ಟಿದ್ದೀನಿ. ಅದನ್ನು ಸಿಪ್ಪೆ ಎಲ್ಲ ತೆಗೆದು ಇವಾಗ ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡ್ಕೋಬೇಕು. ಇದರ ಜೊತೆಗೆ ನಾನಿಲ್ಲಿ ಒಂದು 10 ರಿಂದ 12 ಹಸಿಮೆಣಸಿಕಾಯಿ ಕೂಡ ಫ್ರೈ ಮಾಡಿದ್ದೀನಿ. ಅಂದರೆ ಇದು ಖಾರ ತುಂಬ ಕಡಿಮೆ ಇರೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು 3 ಟೊಮೊಟೊ ಕಾಯಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ರಿಂದ 3 ಗಡ್ಡೆ ಬೆಳ್ಳುಳ್ಳಿನ ಬೇಳೆ ಸಿಪ್ಪೆ ತೆಗೆದಿಟ್ಟು ಬೇಳೆ ಸಪ್ರೇಟ್ ಕೂಡ ಮಾಡಿದ್ದೀನಿ. ಆ ಬೇಳೆ ಬೇಯುವಷ್ಟರಲ್ಲಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇವಾಗ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಇದ್ರ ಜೊತೆಗೆ ಬೆಂಡೆಕಾಯಿನ ಇಷ್ಟಪಡೋರು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಹಾಕೋಬೋದು. ನಾನಿಲ್ಲಿ ಬೆಂಡೆಕಾಯಿನೇನು ಹಾಕ್ತಾ ಇಲ್ಲ. ಅಷ್ಟರಲ್ಲಿ ನೋಡಿ ಬೇಳೆ ಕೂಡ ಬೆಂದಿದೆ. ಮತ್ತೊಂದು ಸಲ ಇವಾಗ ಗ್ಯಾಸನ್ನು ಹಚ್ಚಿ ಸೊಪ್ಪೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೋಬೇಕು. ನಾನಿಲ್ಲಿ ದಗಡಿ ಸೊಪ್ಪನ್ನೇನು ಕಟ್ ಮಾಡಿಲ್ಲ, ಇದೇನು ಸಬ್ಬಸಿಗೆ ಸೊಪ್ಪು ಮತ್ತು ಗೊರ್ಜಿ ಸೊಪ್ಪನ್ನು ಮಿಕ್ಸ್ ಮಾಡಿದ್ನಲ್ಲ ಅದನ್ನಷ್ಟೇ ಕಟ್ ಮಾಡಿದ್ದೀನಿ. ಈ ಸೊಪ್ಪು ಮತ್ತು ಬೇಳೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇದು ಬೇಗ ಕರಗೋಗುತ್ತೆ ಸೊಪ್ಪು. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಈ ಸೊಪ್ಪನ್ನು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನಂತರ ಈ ಸೊಪ್ಪು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೋಬೇಕು. ಅಂದರೆ ಒಂದು ಸ್ಟ್ರೈನರಲ್ಲಿ ಈ ಸೊಪ್ಪು ಬೇಳೆನ ಸೋಸ್ಕೋಬೇಕು. ಅದು ತಣ್ಣಗಾಗೋವಷ್ಟರಲ್ಲಿ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಹಸಿಮೆಣಸಿಕಾಯಿ ಒಂದನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಕೂಡ ಅಗತ್ಯ ಇರುವಷ್ಟನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಇದು ಸ್ವಲ್ಪ ಫ್ರೈ ಆಗ್ತಂಗೆ ಅಗತ್ಯ ಇರುವಷ್ಟನ್ನು ಸ್ವಲ್ಪ ಪುಡಿ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಒಂದು 1/4 ಭಾಗದಷ್ಟು ಬೆಂದರೆ ಸಾಕು. ಇವಾಗ ಸೊಪ್ಪೇನು ನಾವು ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ನಾನಿಲ್ಲಿ. ಈ ಒಗ್ಗರಣೆ ಮತ್ತು ಈ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ಸ್ವಲ್ಪ ಕುರ್ಷಣಿ ಪುಡಿ ಕೂಡ ಹಾಕ್ಕೋಬೋದು, ಜೊತೆಗೆ ಕಾಯಿ ತುರಿ ಕೂಡ ಹಾಕ್ಕೋಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಾಳು ಪಲ್ಯ ಇವಾಗ ರೆಡಿ ಆಯಿತು. ಪಕ್ಕದಲ್ಲಿ ಮುದ್ದೆಗೆ ಕೂಡ ನೀರು ಕೂಡ ಕುದೀತಾ ಇದೆ. ನಾವು ನೆಕ್ಸ್ಟ್ ಪಾತ್ರೆಗೆ ಕಟ್ಟನ್ನು ತೆಗೆದಿಟ್ಟಿದ್ವಲ್ಲ ಅದಕ್ಕೆ ಇವಾಗ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ ಮೊದಲೇ. ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಲವರಿಗೆ ಈ ಥರ ಉದ್ಕ, ಕೆಲವರಿಗೆ ಮಂದಗಿರ್ಬೇಕು ಅನಿಸುತ್ತೆ, ಕೆಲವರಿಗೆ ನೀರು ಇರಬೇಕು ಅನಿಸುತ್ತೆ. ಹಂಗಿರೋರು ಚಟ್ನಿನ ಕಡಿಮೆ ಹಾಕ್ಕೊಳ್ಳಿ. ಇನ್ನು ಗಟ್ಟಿ ಇರಬೇಕಂದ್ರೆ ಸ್ವಲ್ಪ ಚಟ್ನಿನ ಜಾಸ್ತಿ ಹಾಕ್ಕೋಬೇಕು. ನಂತರ 1 ಟೀ ಸ್ಪೂನಷ್ಟು ಕುರ್ಷಣಿ ಪುಡಿನ ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸನ ಹಾಕ್ತಾಯಿದ್ದೀನಿ. ಜೊತೆಗೆ ಉಪ್ಪು ಬೇಕಾದರೆ ನೋಡಿ ಹಾಕ್ಕೊಳ್ಳಿ. ಉಪ್ಪು ಖಾರ ಅಗತ್ಯಗೆ ನೋಡಿ ಹಾಕ್ಕೊಳ್ಳಿ.
ನೋಡಿ, ದಗಡಿ ಸೊಪ್ಪಿನ ಉದುಕ ಇದು ಕೂಡ ರೆಡಿಯಾಗಿದೆ. ಮುದ್ದೆ ಕೂಡ ರೆಡಿಯಾಗಿದೆ, ಜೊತೆಗೆ ಕಾಳು ಪಲ್ಯ ಕೂಡ ರೆಡಿಯಾಗಿದೆ, ಉದುಕ ಕೂಡ ರೆಡಿಯಾಗಿದೆ. ನಾನಿಲ್ಲಿ ಜೋಳದ ಮುದ್ದೆಯನ್ನು ಕೂಡ ಮಾಡಿದೆ. ರಾಗಿ ಮುದ್ದೆ ಕೂಡ ಬೆಸ್ಟ್ ಕಾಂಬಿನೇಷನ್ನು. ಇಂಥ ಒಂದು ಔಷಧಿ ಗುಣಗಳಿರುವ ಈ ಸೊಪ್ಪನ್ನು ನಾವು ಈ ರೀತಿ ಉಪಯೋಗಿಸ್ಬೋದು. ಈ ಒಂದು ಸೊಪ್ಪು ನಿಮಗೆ ಏನಾದರೂ ಸಿಕ್ಕರೆ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.